ಈಗ ನಾವು ಗಾಂಧಿ ಬಜಾರ್ಗೆ ಬಂದಿದ್ದೀವಿ. ನೋಡೋಣ ಗಾಂಧಿ ಬಜಾರ್ ಜನ ಏನು ಹೇಳ್ತಾರೆ, ಯಾರು ಓಟ್ ಹಾಕ್ತಾರೆ, ಯಾರನ್ನ ಮಾಡ್ತಾ ಇದ್ದಾರೆ ಕ್ಷೇತ್ರಪತಿ, ನೋಡೋಣ ಬನ್ನಿ. ತಮ್ಮ ಹೆಸರು? ದೀಪಿಕಾ ಅಂತ. ದೀಪಿಕಾ ಅವರೇ, ಏನು ಈ ಕಡೆ ಎಲ್ಲಿರೋದು ನೀವು? ನಾವಿರೋದು ಇಂದಿರಾನಗರಲ್ಲಿ. ಅಲ್ಲಿಂದ ಈ ದಿಕ್ಕಿಗೆ ಬಂದ್ಬಿಟ್ಟಿದ್ದೀರಾ? ಇಲ್ಲಿ ನಮ್ ತಾಯಿಯವ್ರದ್ದು ಬಿಸ್ನೆಸ್ ಇದೆ. ಏನ್ ಬಿಸ್ನೆಸ್ ಮಾಡ್ತಾರಮ್ಮ? ಅವ್ರು ಇಲ್ಲಿ ದಸರಾ ಬೊಂಬೆ ಮಾರ್ತಾರೆ. ಓ, ಭಾರತ ಗೊಂಬೆಗಳ? ಇದು ಮಣ್ಣಿನ ಬೊಂಬೆಗಳು. ಮಣ್ಣಿನ ಬೊಂಬೆಗಳ? ಓಕೆ. ಮತ್ತೆ ಏನೇನು ಸಮಾಚಾರ? ಎಲೆಕ್ಷನ್ ಹತ್ರ ಬರ್ತಾ ಇದೆ. ಹೌದು, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಹೌದು. ಯಾವ ಪಕ್ಷಕ್ಕೆ ಈ ಸರಿ ಓಟ್ ಕೊಡಬಹುದು ಜನ? ನೀವು ನೋಡಕ್ ಹೋದ್ರೆ ಬಿಜೆಪಿ ಕಡೆ ಹೆಚ್ಚು ಒಲವಿದೆ. ಓಕೆ. ಯಾಕಂದ್ರೆ ಹಿಂದುತ್ವದವ್ರ ಅಜೆಂಡಾ ಇರ್ಬೋದು, ಅದು ಓವರ್ ಆಲ್ ಕಂಟ್ರಿ. ಐ ಥಿಂಕ್ ಕಂಟ್ರಿ ಲೆವೆಲ್ ಇಟ್ ಇಸ್ ಗೋಯಿಂಗ್ ಟು ಬಿ ಬಿಜೆಪಿ. ರಾಜ್ಯದಲ್ಲಿ ಕಾಂಗ್ರೆಸ್, ದೇಶದಲ್ಲಿ ಬಿಜೆಪಿನ? ಬಿಜೆಪಿ ಇರ್ಬೋದು ಅಂತ ನಮ್ಮ ಅನಿಸಿಕೆ. ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಎಲ್ಲಿರೋದು? ನಿಮ್ಮ ಮನೆ ಎಲ್ಲಿರೋದು? ಶ್ರೀನಗರ. ಶ್ರೀನಗರ. ಓಕೆ. ನಿಮ್ಮ ಎಂ ಪಿ ಯಾರು? ಎಂಪಿ ಯಾರು ಇವಾಗ ಇರೋದು? ಯಾರು? ಏನು ಅವರು? ಅವರೇ ಅವರೇ ಎಂ ಪಿ? ಕಾಲೇಜಿಗೆಲ್ಲ ಸ್ಕೂಲ್ಗೆಲ್ಲ ಎಲ್ಲಿಂದ ಕರ್ಕೊಂಡ್ ಬರ್ತೀರಾ? ಓಕೆ, ಅವರೇ ಎಂ ಪಿ ಇರೋದು. ತೇಜಸ್ವಿ ಸೂರ್ಯ ಎಲೆಕ್ಷನ್ ಬರ್ತಾ ಇದೆ. ಈ ಸರಿ ನಿಂತ್ರೆ ಅವ್ರಿಗೆ ಹೇಳ್ತಾರ, ಕಾಂಗ್ರೆಸ್ ಅವ್ರಿಗೆ ಹೇಳ್ತಾರ? ಅವರೇ ಗೆಲ್ತಾರೆ ಸರ್. ಅವ್ರ ಚೆನ್ನಾಗಿ ಎಲೆಕ್ಷನ್ಸ್ ಎಲ್ಲ ಕಂಡಕ್ಟ್ ಮಾಡಿರೋದು ನೋಡಿದ್ದೀನಿ ಸರ್. ಮೇಡಮ್, ತಮ್ಮ ಹೆಸರು? ಸುಮಾ. ಸುಮಾ ಅವರು ಎಲ್ಲಿದೆ ನಿಮ್ಮ ಮನೆ? ನಮ್ಮನೆ ಚಾಮರಾಜಪೇಟೆ. ಚಾಮರಾಜಪೇಟೆ. ಹೆಂಗಿದೆ ನಿಮ್ಮ ಎಂಪಿ? ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದಾರೆ. ಸಿಗ್ತಾರಾ ಎಂಪಿ? ನೋಡಿದ್ದೀರಾ ಎಂಪಿ ಯಾವಾಗಲಾದ್ರೂ? ನೋಡಿದಿರಿ. ಎಂಪಿ ಅವರು ಈ ಸರಿ ಎಲೆಕ್ಷನ್ ನಿಂತಿದ್ದಾರೆ. ಅವ್ರ ಜೊತೆಗೆ ರಾಮಲಿಂಗಡೆ ಅವರ ಮಗಳು ಕೂಡ ನಿಂತಿದ್ದಾರೆ. ತೇಜಸ್ವಿ ಸೂರ್ಯ ಎಸ್, ಬರ್ಬೇಕು ಅಂತ ನಮ್ಗೆ ಇಷ್ಟ. ಮೋದಿಗೋಸ್ಕರ ತೇಜಸ್ವಿ ಸೂರ್ಯ ಬರ್ಬೇಕು. ಬರ್ತಾರಾ? ಬರ್ತಾರೆ. ಗೀತಾ ಅಂತ. ಗೀತಾ ಅವರೇ, ನೀವಿರೋದಲ್ಲಿ? ನಾನ್ ಕೋರಮಂಗಲಲ್ಲಿ ಇರೋದು. ಓಕೆ. ಅಲ್ಲೂ ತೇಜಸ್ವಿ ಸೂರ್ಯ ಬರ್ತಾರಾ? ಇಲ್ಲ ಅಲ್ವಾ? ಇಲ್ಲ, ಬರಲ್ಲ. ಬಟ್ ಬರ್ಲಿ ಬಿಡ್ಲಿ, ನಾವು ಬಿಜೆಪಿಗೆ ವೋಟ್ ಮಾಡೋದು. ಬರ್ಲಿ ಬಿಡಿ. ಮೋದಿ ಆಲ್ವೇಸ್, ಯಾವಾಗ್ಲೂ ಮೋದಿನೇ ಬರ್ಬೇಕು. ಮೋದಿನೇ ಬರ್ಬೇಕು. ಇದೇ ಮಾತು. ಎಸ್. ಭವಾನಿ ಅಂತ. ಭವಾನಿ, ಎಲ್ಲಿದೆ ನಿಮ್ಮ ಮನೆ? ಕೋರ್ಮಂಗ್ಲ, ಅದೇ ಮನೆಯಲ್ಲೇ ಇರೋದು. ಓಕೆ. ನಿಮ್ಮ ಪ್ರಕಾರ ಈ ಸರಿ ಸೆಂಟರ್ ಅಲ್ಲಿ ಕಾಂಗ್ರೆಸ್ ಬರುತ್ತಾ ಬಿಜೆಪಿ? ಬಿಜೆಪಿನೇ ಬರ್ಬೇಕು ಅಂತ. ಏನಕ್ಕೆ? ಬಿಜೆಪಿ ಆಯ್ತಲ್ಲ, 2 ವರ್ಷ, 2 ಟರ್ಮ್ ಅವ್ರು ಮಾಡಿದ್ದಾರೆ. ಈ ಈ ಟರ್ಮ್ ಬೇರೆಯವ್ರು ಬರ್ಬೋದಲ್ವಾ? ಬೇಡ, ಅವ್ರು ಬಂದ್ರೆ ನಮ್ಗೆ ಇಷ್ಟ ಇಷ್ಟ ಆಗಲ್ಲ. ಬಿಜೆಪಿನೇ ಬರ್ಬೇಕು. ಇದೇ ಮಾತು. ಹೌದು. ವೋಟ್ ಮಾಡಿದೀರಾ? ಮಾಡಿದೀವಿ. ಈ ಸರಿ ಮಾಡ್ತೀರಾ? ಈ ಸಲ ಮಾಡ್ತೀವಿ. ಮರಿದೆ ಮನೆಯಲ್ಲ ಕರ್ಕೊಂಡು ವೋಟ್ ಮಾಡಿ. ಖಂಡಿತ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬನ್ನಿ, ನೀವು ಹೇಗಿದ್ದೀರಾ? ಭಾಳ ದಿನ ಆಯ್ತು. ಹೌದೌದು. ಎಲ್ಲಿದ್ದೀರಾ ನೀವು? ನಾವು ಆರ್.ಆರ್. ನಗರ ಇದ್ದೀರಾ? ನಿಮ್ಮ ಪ್ರಕಾರ ಈ ಸರಿ ಲೋಕಸಭಾ ಎಲೆಕ್ಷನ್ ಯಾರು ಬರ್ಬೋದು? ಅಷ್ಟೇ, ಜೈ ಮೋದಿನೇ, ಇನ್ಯಾರು ಜೈ ಮೋದಿನೇನಾ? ಇಲ್ಲಿ ಇಲ್ಲೂ 50-50. ಏನು 50-50? ಹೌದೌದು, ನೋಡಿ ಬೇಕಾದ್ರೆ ಅಷ್ಟು ಸ್ಟ್ರಾಂಗ್ ಕೆಲಸ ಆಗ್ತದೆ. ಹೌದು, ಆಗ್ತಾ ಇದೆ. ಓಕೆ ಸರ್, ಬಾಯ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಮತ್ತೆ ಹೆಂಗಿದೆ ಬಿಸ್ನೆಸ್ ಎಲ್ಲನೂ? ಪರವಾಗಿಲ್ಲ, ಹಂಗೆ ನಡೀತಿದೆ. ಓಕೆ. ಏನು ತೇಜಸ್ವಿ ಸೂರ್ಯ ಸಿಗ್ತಾರಾ? ಸಿಗ್ತಾರೆ ಸರ್. ಸಿಗ್ತಾರೆ. ಹಾಂ. ಈ ಸರಿ ಗೆಲ್ತಾರಾ? ಗೆಲ್ತಾರೆ, ಗ್ಯಾರಂಟಿನಾ? ಗ್ಯಾರಂಟಿ. ಏನು ಇಷ್ಟೊಂದು ಕಡಕಾಗಿ ಹೇಳ್ತಾ ಇದ್ದೀರಾ? ಕಾಂಗ್ರೆಸ್ ಅವ್ರು ನೋಡಿದ್ರೆ ನಾವು ಗೆಲ್ತೀವಿ ಅಂತಾರೆ. ಇಲ್ಲ, ಅವ್ರು ಹೇಳ್ತಾರೆ ಬಿಜೆಪಿ ವಿನ್ ಆಗುತ್ತೆ, ಆಲ್ ಓವರ್ ಇಂಡಿಯಾ ಬಿಜೆಪಿ ಬರುತ್ತೆ, ಮೋದಿ ಪ್ರಧಾನಿ ಆಯ್ತಾರೆ ಅಷ್ಟೇ. ಅಷ್ಟೇನಾ? ಬರ್ಕೊಳ್ರ. ಗಾಂಧಿ ಬಜಾರ್ಗೆ ಇಲ್ಲಿ ಬಂದರೆ ಎಲ್ಲರೂ ತಿನ್ನೋ ಮೂಡಲೇ ಇದ್ದಾರೆ. ಎಲ್ಲ ತಿಂತಾ ಇದ್ದಾರೆ. ಎಲ್ಲ ಹೋಟ್ಲು ಮುಂದೆ ಜನ ತುಂಬಿದ್ದಾರೆ. ಎಲ್ರಿಗೂ ಕೇಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಈ ಸರಿ ಗಾಂಧಿ ಬಜಾರಲ್ಲಿ ಯಾರು ಗೆಲ್ತಾರೆ? ಬೆಂಗಳೂರು ದಕ್ಷಿಣಕ್ಕೆ ಯಾರು ಆಗ್ತಾರೆ ಕ್ಷೇತ್ರಪತಿ? ನೋಡೋಣ ಬನ್ನಿ. ಸರ್ ನಮಸ್ಕಾರ. ತಮ್ಮ ಹೆಸರು? ಸರ್ ಜಗದೀಶ್ ಅಂತ. ಜಗದೀಶ್, ಎಲ್ಲಿರೋದು ನಿಮ್ಮ ಮನೆ? ಸರ್ ನಾವು ಬೆನ್ನಿಪೇಟೆ. ಜಗದೀಶ್ ಅವರೇ, ಸರ್ ಹೇಳಿ. ನಿಮ್ಮ ಪ್ರಕಾರ ಎಲೆಕ್ಷನ್ ಬಂದ್ಬಿಡ್ತು. ಹೌದು ಸರ್. ಈ ಸರಿ ಯಾರು ಗೆಲ್ಬೇಕು ಸರ್? 100% ಅವರೇ ಸರ್. ಅವರೇ ಅಂದ್ರೆ ನಮ್ಮ ಮೋದಿ ಸಾಹೇಬ್ರು ಸರ್. ಓ, ಹಂಗ್ ಬಂದ್ಬಿಟ್ರ ನೀವು? ಡೈರೆಕ್ಟ್ ಮೋದಿ ಸರ್. ಮೋದಿ ಸರಿ ಗೆಲ್ಲೋದು. ಮೋದಿ ಸರೇ ಗೆಲ್ಲೋದು. ಒಳ್ಳೆ ಕಾಂಪಿಟೇಷನ್ ಇರ್ಬೋದು. ಈ ಸರಿ ಟಫ್ ಫೈಟ್ ಇರ್ಬೋದು ಅನ್ಕೊಂಡ್ವಿ. ಏನು ಕಾಣ್ತಾ ಇಲ್ಲ. ಯಾವ್ದು ಕಾಣ್ತಾ ಇಲ್ಲ ಸರ್. ಕಾಣ್ತಾ ಇಲ್ಲ. ಯಾರ ಬಾಯಲ್ಲ ಆ ಮಾತು ಬರ್ತಾ ಇಲ್ಲ. ಟಫ್ ಅನ್ನೋದೇ ಇಲ್ಲ. ಓಕೆ, ಡೈರೆಕ್ಟ್. ಕೇಕ್ ವಾಕ್. ಅಷ್ಟೇ, ಇದೇ ಮಾತು. ಅದೇ ಮಾತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೇಡಮ್ ನಮಸ್ಕಾರ. ತಮ್ಮ ಹೆಸರು ಹೇಳಿ? ನನ್ನ ಹೆಸರು ಸುಗಂತಿ ಅಂತ. ಸುಗಂಧಿ, ಎಲ್ಲಿರೋದು ನೀವು? ಬನಶಂಕರಿ. ನೀವು ಈ ಎಲೆಕ್ಷನ್ ಬರ್ತಾ ಇದೆ. ಹೌದು. ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು? ನಾವ್ ಯಾವತ್ತೂ ಬಿಜೆಪಿನೇ. ಆವತ್ತು ಬಿಜೆಪಿ. ಆ ಕಾಲದಿಂದ ಬಿಜೆಪಿ ನೀವು? ನಮಗೆ ಗೊತ್ತಿರೋದ್ರಿಂದ ಬಿಜೆಪಿ. ಆಯ್ತು, ಓಟ್ ಹಾಕಿ. ಎಲ್ಲೋ ಒಂದು ಓಟ್ ಹಾಕಿ. ಮೇಡಮ್ ನಮಸ್ಕಾರ. ತಮ್ಮ ಹೆಸರು? ಹೇಮ ಅಂತ. ಹೇಮ ಅವರೇ, ಎಲ್ಲಿರೋದು ನೀವು? ನಾವು ಇದೇ ಏರಿಯಾ ಸರ್. ನೀವೇ ಕರೆಕ್ಟ್ ಆಗಿ ಹೇಳ್ಬೇಕು. ಹೆಂಗಿದೆ ಬಸವನಗುಡಿ? ಇಂಪ್ರೂವ್ಮೆಂಟ್ ಏನಾದ್ರು ಆಗಿದೆಯಾ? ಆಗ್ತಾ ಇದೆ ಸರ್. ಆಗ್ತಾ ಇದೆ. ತೇಜಸ್ವಿ ಸೂರ್ಯ ಕೆಲಸ ಮಾಡಿದಾರಾ? ಸೂಪರ್ ಸರ್. ಕೆಲಸ ಮಾಡಿದಾರಾ? ಮಾಡ್ತಾ ಇದ್ದಾರೆ. ಈ ಸರಿ ನಿಂತ ಎಲೆಕ್ಷನ್ಗೆ ಗೆಲ್ತಾರಾ? ಗೆಲ್ತಾರೆ, 100% ಗೆಲ್ತಾರೆ. 100%. ಕಾಂಪಿಟೇಷನ್ ಇಲ್ಲ ಸರ್. ಈ ಬಾರಿ ಮತ್ತೆ ತೇಜಸ್ವಿ ಸೂರ್ಯ. ಹೌದು, ಇದೇ ಮಾತಾ? ಇದೇ ಮಾತು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.